ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ವಿದ್ಯಾರ್ಥಿಗಳು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ ಬಗ್ಗೆ ಒಂದು ಚಟುವಟಿಕೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ನೋಡೋಣ. ನಾನು ಸೂರ್ಯ ಬೆಳಕನ್ನು ನೀಡುತ್ತೇನೆ. ನಾವು ಮರದ ಎಲೆಗಳು. ನಾವು ಆಹಾರವನ್ನು ತಯಾರಿಸುತ್ತೇವೆ. ನಾವು ಬೇರುಗಳಿಂದ ನೀರನ್ನು ಹಾಗೂ ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಪಡೆಯುತ್ತೇವೆ. ನಾವು ಮರದ ಕಾಂಡ. ನಾವು ಜೈಲಮ್ ಅಂಗಾಂಶ ಬೇರುಗಳಿಂದ ಎಲೆಗೆ ನೀರನ್ನು ಸಾಗಿಸುತ್ತೇವೆ. ನಾವು ಫ್ಲೋಯಂ ಅಂಗಾಂಶ. ನಾವು ಆಹಾರವನ್ನು ಸಾಗಿಸುತ್ತೇವೆ. ನಾವು ಬೇರುಗಳು. ನಾವು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುತ್ತೇವೆ. ಈಗ ವಿದ್ಯಾರ್ಥಿಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತದೆ ಎಂಬುದನ್ನು ತೋರಿಸಲಿದ್ದಾರೆ. ಬನ್ನಿ ನೋಡೋಣ. ಈಗ ಬೇರುಗಳು ಮಣ್ಣಿನಲ್ಲಿರುವಂಥ ನೀರು ಮತ್ತು ಲವಣಗಳನ್ನು ಹೀರಿಕೊಂಡು ಕಾಂಡಕ್ಕೆ ಕಳುಹಿಸುತ್ತವೆ. ಇಲ್ಲಿ ನೋಡಬಹುದು, ಬೇರುಗಳು ಮಣ್ಣಿನಿಂದ ನೀರನ್ನು ಹೀರಿಕೊಂಡು ಜೈಲಮ್ ಅಂಗಾಂಶದ ಮೂಲಕ ಸಸ್ಯದ ಎಲೆಗಳಿಗೆ ನೀರು ಸಾಗಾಣಿಕೆಯಾಗುತ್ತಿದೆ. ಈಗ ಸಸ್ಯದ ಎಲೆಗಳು ಬೇರುಗಳಿಂದ ಪಡೆದಿರುವಂತಹ ನೀರನ್ನು ಹಾಗೂ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಹಾರವನ್ನು ತಯಾರಿಸುತ್ತೇವೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರದ ತಯಾರಿಕೆಯ ಜೊತೆಗೆ ಆಕ್ಸಿಜನ್ ಅನಿಲವು ಕೂಡ ಬಿಡುಗಡೆಯಾಗುತ್ತದೆ. ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರವು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ತಯಾರಾಗಿದೆ. ಈ ಆಹಾರವು ಫ್ಲೋಯಂ ಅಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗುತ್ತದೆ. ಈಗ ಆಹಾರವು ಫ್ಲೋಯಂ ಅಂಗಾಂಶದ ಮೂಲಕ ಬೇರುಗಳು ಹಾಗೂ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವು ಸಾಗಾಣಿಕೆ ಆಗುತ್ತಿದೆ. ಈ ರೀತಿಯಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರದ ತಯಾರಿಕೆಯ ಜೊತೆಗೆ ಆಕ್ಸಿಜನ್ ಅನಿಲವು ಕೂಡ ಬಿಡುಗಡೆಯಾಗುತ್ತದೆ. ಧನ್ಯವಾದಗಳು.